ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಹಿರಣ್ಮಯಿ, ಹಿರಣ್ಮಯಿ, ನಿನ್ಗೇನಾಗಿಲ್ಲ ತಾನೆ? ಹೇಗಿದೆಯೋ ಬಂಗಾರಿ? ಚೆನ್ನಾಗಿದ್ದೀನಿ ದೊಡ್ಡಮ್ಮ. ಇದೇ ಕಣೋ ಸಮಾಧಿ ದೇವಸ್ಥಾನ. ಈ ಸಮಾಧಿನ ಕಾಪಾಡೋದಕ್ಕೆ ಸ್ವರ್ಣಲಿಂಗ ಶುದ್ಧಿಗೆ ದೀಕ್ಷೆ ಕೊಡಬೇಕು. ಇವನು ನನ್ನ ತಮ್ಮ, ಆದರೂ ಉತ್ತರಾಧಿಕಾರಿ ನೀನೇ ಆಗ್ತೀಯ. ಅಕ್ಕ, ಏನಕ್ಕ ಹೀಗೆ ಮಾತಾಡ್ತಾ ಇದೀಯಾ? ಅವನು ನೋಡಿದ ತಕ್ಷಣ ನೀನು ಅವನಿಗೆ ದೀಕ್ಷೆ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲಕ್ಕ. ದೇವರೇ ದೇವರನ್ನ ಮೆಚ್ಚಿಸ್ತಾನೆ. ದೇವ್ರ ಪರೀಕ್ಷೆನ ದೇವರೇ ಮಾಡಲಿ. ಸ್ವರ್ಣಲಿಂಗಕ್ಕೆ ಹೂವಿಟ್ಟು ಸತ್ಯ ಕೇಳಿ. ನೀನು ಅಮ್ಮನವ್ರನ್ನ ಸ್ಮರಣೆ ಮಾಡಿಕೊಂಡು ಒಂದು ಎಲೆ ಎತ್ಕೊಮ್ಮ. ಯಾರ ಹೆಸರು ಬರುತ್ತೋ ಅವ್ರಿಗೆ ದೀಕ್ಷೆ ಕೊಡೋಣ. ಹೋಗಮ್ಮ ನ್ಯಾಯದೇವತೆ. ಮುಕುಂದ ಸ್ವಾಮಿಗಳು ಆಗ್ಲೇ ನಿರ್ಧರಿಸಿದ್ದಾರೆ ಯಾರು ದೀಕ್ಷೆ ತಗೋಬೇಕು ಅಂತ. ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ.
ಬಂಗಾರಿ ಅಂತಾನೆ ಬಂದಿದೆ ಹೆಸರು. ಸ್ವಾಮಿ ಬಂದನೋ ನಮ್ಮ ದೈವ ಬಂದನೋ. ಅಲ್ಲಿಗೆ ಮುಕುಂದ ಸ್ವಾಮಿಗಳ ಉತ್ಸವಕ್ಕೆ ಇವನ್ಗೆ ದೀಕ್ಷೆ ಕೊಡಬೇಕು. ಇವನೇ ಇದಕ್ಕೆ ವಾರಸ್ದಾರ. ದೊಡ್ಡಮ್ಮ, ಇದೊಂದು ಸಾರ್ತಿ ಯೋಚನೆ ಮಾಡಿ, ಇಷ್ಟು ದೊಡ್ಡ ಜವಾಬ್ದಾರಿ ನನಗೆ ಕೊಡ್ತಿದ್ದೀರಾ. ನಿಮ್ಮ ತಮ್ಮ ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದಾರೆ. ಈ ಜವಾಬ್ದಾರಿ ನನಗೆ ಬೇಡ. ನಾನು ಕುಲದೇವ್ರ ಪೂಜೆ ಮುಗಿಸಿ ಹೊರಟೋಗ್ಬಿಡ್ತೀನಿ. ಅವರಿಗೆ ದೀಕ್ಷೆ ಕೊಟ್ಟರೆ ಸರಿ. ಇಲ್ಲಿ ಸರಿ ತಪ್ಪು ಎಲ್ಲ ನಿರ್ಧರಿಸೋದು ನಾವಲ್ಲಪ್ಪ, ಮುಕುಂದ ಸ್ವಾಮಿಗಳು. ಅವ್ರ ಸನ್ನಿಧಾನದಲ್ಲಿ ನಿನಗೆ ದೀಕ್ಷೆ ಕೊಡಬೇಕು ಅಂತ ಬಂದಿರುವಾಗ ಇನ್ನೊಬ್ರಿಗೆ ದೀಕ್ಷೆ ಕೊಟ್ರೆ ತಪ್ಪಾಗತ್ತೆ. ಏ ಮೂರ್ಖ, ಸ್ವಾಮಿ ಆಜ್ಞೆ ಮೀರಷ್ಟು ಸೊಕ್ಕೆನ ನಿನಗೆ? ಸುಟ್ಟು ಬೂದಿ ಆಗ್ತೀಯಾ? ಬೇರೆಯವ್ರ ದೀಕ್ಷೆ ಕೊಟ್ರೆ ನಾಯಿನ್ ತಂದು ಸಿಂಹಾಸನದಲ್ಲಿ ಕೂರ್ಸಕ್ಕಾಗಲ್ಲ. ಸ್ವಾಮಿ ಶಂಕ ಊದವನೇ. ಸ್ವಾಮಿ ಬಂದನೋ ನಮ್ಮ ದೈವ ಬಂದನೋ. ಸ್ವಾಮಿ ಬಂದನೋ ನಮ್ಮ ದೈವ ಬಂದ. ಅಪ್ಪ, ಇದು ಅಮ್ಮನ ಇಚ್ಛೆನೇ ಇರಬೇಕು ಅನ್ಸತ್ತೆ. ನೀನು ಬೇಡ ಅಂದ್ರೆ ಆ ಅಮ್ಮನವರಿಗೆ ಬೇಜಾರಾಗತ್ತೆ. ಅಮ್ಮನವ್ರ ಮಾತು ಕೇಳದೆ ಇರೋಂಗಾಗತ್ತೆ ಅಲ್ವಾ? ಇನ್ನಾಟ ಶುರು. ಕರ ಬಿದ್ರೆ ನೀನ್ ಗೆದ್ದೆ, ಬೆಸ ಬಿದ್ರೆ ನಾನ್ ಗೆದ್ದೆ. ಕಳ್ಳ ಕಳ್ಳ ಬಚ್ಚಿಟ್ಕೋ, ಸಿಕ್ಕಿದ್ದೆಲ್ಲ ದಾಚಿಟ್ಕೋ. ಕಳ್ಳ ಕಳ್ಳ ಬಚ್ಚಿಟ್ಕೋ, ಸಿಕ್ಕಿದ್ದೆಲ್ಲ ದಾಚಿಟ್ಕೋ. ಪುರೋಹಿತ್ರೆ, ಪೂಜೆನ ಮುಂದುವರಿಸಿ. ಬಂಗಾರಿ, ಹೋಗಪ್ಪ ಮುಂದೆ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये आगजाननपद्मार्कं गजाननमहर्निशम् अनेकदन्तं भक्तानाम् एकदन्तमुपास्महे मूषिकवाहनमोदकहस्त श्यामलकर्णविलम्बितसूत्र वामनरूपमहेश्वरपुत्र विघ्नविनाशकपादनमस्ते. ದೇವ ಬಂದನೋ ನಮ್ಮ ಸ್ವಾಮಿ ಬಂದನೋ. ಮುಂದಿನ ಜನ್ಮದಲ್ಲಿ
ನಾನು ಶ್ರೀಚಕ್ರ ಆಗಿ ಹುಟ್ಟಿ ಬರ್ತೀನಿ. ನೀನು ಇಲ್ಲಿಗೆ ಬಂದಿದ್ದು ಅತ್ಯಂತ ಸಂತೋಷದ ವಿಷಯ. ಎಲ್ರಿಗೂ ಈ ಭಾಗ್ಯ ಲಭಿಸಲ್ಲ. ಒಂದು ನಿಮಿಷ. ಅಕ್ಕ, ಒಂದ್ ನಿಮಿಷ ನಿಲ್ಸು. ನೀನ್ ಏನ್ ಮಾಡ್ತಾ ಇದೀಯ ಅಂತ ನಿನ್ಗೆ ಅರಿವಿದೆಯಾ? ಸಂಪೂರ್ಣ ಅರಿವಿದೆ. ಆದ್ರೆ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಕಾರಣ? ಯಾವುದೋ ಹಸುಳೆ ಹುಟ್ಟು ಇನ್ನೂ 3 ಮೊಳ ಬೆಳೆದಿಲ್ಲ, ಆಗ್ಲೇ ಅವಳು ಕಾಲು ಪೂಜೆ ಮಾಡಕ್ ಹೊರಟಿದ್ಯಲ್ಲ ನೀನು. ಇವಳು ಯಾರು ಅಂತ ನಿನಗೆ ಗೊತ್ತಿಲ್ಲ. ಯಾರ? ನಿನ್ ದೂರ ತಂಗಿ ಮೊಮ್ಮಗಳು ಅಷ್ಟೇ. ಅಷ್ಟೇ ಅಲ್ಲ. ಅಷ್ಟೇ. ಮೊದಲು ನೀನು ಮೇಲೆ ಕೇಳು. ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ಯಾರೋ 3ರವ್ರ ಮುಂದೆ ನೀನು ಮಂಡಿ ಕಾಲು ಹಾಕೊಂಡು ಕೂತ್ಕೊಳ್ಳೋದು. ನಾನು ಹೇಳೋದು ನೀನ್ ಕೇಳು. ದಯವಿಟ್ಟು ಇದು ಒಂದು ವಿಷಯದಲ್ಲಿ ನಾನು ಹೇಳಿದಾಗ ನೀನ್ ಕೇಳು. ಈ ಹುಡುಗಿ ಸಾಮಾನ್ಯದವಳಲ್ಲ. ಯಾವ್ದ್ರಲ್ಲಿ ವಿಶೇಷ? ಏನ್ ಕೋಡಿದ್ಯಾ? ಇಲ್ಲ. ಕೋರೆ ಹಲ್ಲಿದ್ಯಾ? ಇಲ್ಲ. ತಲೆ ಮೇಲೆ ಕಿರೀಟ ಇದೆಯಾ? ಇಲ್ಲ. ಬಾಲ ಇದೆಯಾ? ಇಲ್ಲ. ಹೋಗ್ಲಿ, ನಾಲ್ಗೆ ಮೇಲೆ ಸರಸ್ವತಿ ಇದೆಯಾ? ಇದಾಳೆ ಇದಾಳೆ. ಇದಾಳೆ. ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ವೀಣೆನಲ್ಲಿ ಕಾಂಬೋದಿ ರಾಗ ನುಡಿಸ್ತಾ ಇದ್ದಾಳೆ. ಎದ್ನಡಿ ಅಕ್ಕ, ಸರಸ್ವತಿ ಇದ್ದಾಳಂತೆ. ಸರಸ್ವತಿ. ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟು ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನೋ ಇಲ್ವೋ ಅಂತ ಪರೀಕ್ಷೆ ಮಾಡಿಬೇಕಾರೆ ಒಟ್ನಲ್ಲಿ ಕಾಲ್ಗೆ ಪಾದ ಪೂಜೆ ಮಾಡಿಸ್ಕೊಳ್ಳೇಬೇಕು ಅಕ್ಕನ ಹತ್ರ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಪಾದ ಪೂಜೆ ನನ್ನ ಆದ್ಯತೆ ಅಲ್ಲ. ನಿಮ್ಮ ಅನುಮಾನ ಬಗೆಹರಿಸೋದು ಮುಖ್ಯ. ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡದೆ ಸೋತ್ರೆ? ಒಪ್ಕೋತೀನಿ ನೀವು ಹೇಳಿದ್ ಸರಿ ಅಂತ. ಅದೇ ನೀವು ಸೋತ್ರೆ? ಸೋಲೋ ಪ್ರಶ್ನೆನೇ ಇಲ್ಲ, ಗೆಲುವು ನಿಶ್ಚಿತ. ಕೇಳಿ. ವಿಷಯ? ಧರ್ಮ, ಆಧ್ಯಾತ್ಮ, ಇತಿಹಾಸ, ವಿಜ್ಞಾನ, ಸಂಗೀತ,
ನಾಟ್ಯ, ಶಿಲ್ಪಕಲೆ, ಯಾವ ವಿಷಯದ ಬಗ್ಗೆ ಬೇಕಾದ್ರೆ ಕೇಳಿ. ಎಲ್ಲ ಅರ್ದು ಕುಡಿದು ಬಿಟ್ಟಿದ್ಯಾ? ಗೊತ್ತಿಲ್ಲ, ನೀವ್ ಕೇಳಿ. ಸಪ್ತ ಋಷಿಗಳು ಅತ್ರಿ, ಭಾರದ್ವಾಜ, ಗೌತಮ, ವಸಿಷ್ಠ, ಜಮದಗ್ನಿ, ಕಶ್ಯಪ, ವಿಶ್ವಾಮಿತ್ರ. ವಿಶ್ವಾಮಿತ್ರನ ಮಕ್ಕಳು ಮಧುಚಂದ್ರ, ಸುಶ್ರುತ, ಅಷ್ಟಕ, ದೇವವ್ರತ, ಶಾಕುಂತಲ. ಶಾಕುಂತಲೆಯ ತಾಯಿ ಮೇನಕ. ಮೇನಕೆಯ ವಾಸಸ್ಥಾನ ಅಮರಾವತಿ. ಅಮರಾವತಿಯ ದೊರೆ ಇಂದ್ರ, ಇಂದ್ರನ ಆಯುಧ ವಜ್ರಾಯುಧ, ಇಂದ್ರನ ಪತ್ನಿ ಶಚಿ, ಶಚಿಯ ತಂದೆ ಪೌಲಮ. ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅಷ್ಟ ದಿಕ್ಪಾಲಕರು ಕುಬೇರ, ಯಮ, ಐಶಾನ, ಇಂದ್ರ, ವರುಣ, ಅಗ್ನಿ, ವಾಯು, ನೃತಿ. ನಮಸ್ಕಾರಗಳಲ್ಲಿ ಎಷ್ಟು ವಿಧ ಇದೆ? 3 ವಿಧ. ಯಾವ್ಯಾವುದು? ಶಿರ ನಮಸ್ಕಾರ, ಹೃದಯ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ. ನಮಸ್ಕಾರ ಮಾಡುವಾಗ ತಲೆ ಬಗ್ಸೋದು ಯಾಕೆ? ಮನುಷ್ಯನ ದೇಹಕ್ಕೆ ಶಿರವೇ ಪ್ರಧಾನ. ಶಿರ ಬಾಗಿದರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳನ್ನು ಶರಣು ಮಾಡಿದಂತೆ. ವೇದವ್ಯಾಸರ ಇನ್ನೊಂದು ಹೆಸರು ಕೃಷ್ಣ ದ್ವೈಪಾಯನ. ವ್ಯಾಸರ ತಂದೆ ಪರಾಶರ ಮುನಿಗಳು. ವಿಷ್ಣುವಿನ ಅವತಾರಗಳು 21. ಅಕ್ಕ, ಜ್ಞಾನ ಪ್ರದೀಪ ಇವಳು. ವಿಷ್ಣುವಿನ ಅವತಾರ ಎಷ್ಟು ಅಂತ ಗೊತ್ತಿಲ್ಲ ಇವಳಿಗೆ. ಇಂಥವಳಿಗೆ ಮಾನ್ಯತೆ ಕೊಡ್ಬೇಕಾ? ಮರ್ಯಾದೆ ಕೊಡ್ಬೇಕಾ? ಎಲ್ಲದಕ್ಕೂ ಇಷ್ಟು ಚೆನ್ನಾಗಿ ಉತ್ತರ ಕೊಟ್ಟು ವಿಷ್ಣುವಿನ ಅವತಾರ 21 ಅಂತ ಯಾಕೆ ಹೇಳಿದೆ ಮಗು? ಯಾಕಂದ್ರೆ ವಿಷ್ಣುವಿನ ಅವತಾರ 21. ಆದ್ರೆ ಪ್ರಮುಖವಾದೊಂದು 10.